ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿರೋಂಗೆ ಎಲ್ಲ ಊರ ಕಡೆ ಮಾಮೂಲಿ ಮಾರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿದೆ. ಒಂದೊಂದು ಊರಲ್ಲಿ ಬೇಗ ಮಾಡಿದ್ದಾರೆ ಮಾರಿ ಹಬ್ಬನ, ಒಂದೊಂದು ಕಡೆ ಲೇಟಾಗಿ ಮಾಡ್ತಾರೆ. ಯುಗಾದಿ ಮಾಮೂಲಿ ಟೈಮ್ ಯಾವಾಗ ಬೀಳುತ್ತೆ ಆವಾಗಲೇ ಬೀಳೋದು, ಎಲ್ಲ ಊರಲ್ಲೂ ಒಂದೇ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ಕ್ಲೀನಿಂಗ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನೋಡ್ತಾ ಇದ್ದರೆ ನಾನು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರಿ ಹಬ್ಬಕ್ಕೂ ಮತ್ತು ಯುಗಾದಿ ಹಬ್ಬಕ್ಕೆ. ನಾವು ಮಾರಿ ಹಬ್ಬ ಮತ್ತು ಯುಗಾದಿ ಹಬ್ಬ ಮಾಡ್ತಾ ಇಲ್ಲ, ಬಟ್ ಹಬ್ಬದ್ದು ಏನು ಪ್ರೊಸೀಜರ್ ಅಂದರೆ ಹಬ್ಬದ್ದು ಏನಿದೆ ಕ್ಲೀನಿಂಗು ಮಾಮೂಲಿ ಎಲ್ಲ ಮಾಡಿಕೊಳ್ಳೇಬೇಕು. ಏನಕ್ಕಪ್ಪ ನಾವು ಹಬ್ಬ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಅತ್ತೆ ತೀರಿ 1 ವರ್ಷ ಆಗಿಲ್ಲ, ಆದ್ದರಿಂದ ಯುಗಾದಿ ಹಬ್ಬ ಮತ್ತು ವರ್ಷ ತುಂಬ ಗಂಟ ಯಾವ ಹಬ್ಬನೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಆ ಹಬ್ಬಕ್ಕೆ ಟೆಂಬಿಟ್ಟು ಕನ್ಸೋದಾಗಲಿ, ಹಣ್ಣು ಕಾಯಿ ಪೂಜೆ ಕೊಡೋದಾಗಲಿ, ಯುಗಾದಿಗೆ ಎಡೆ ಇಕ್ಕೋದಾಗಲಿ ನಾವು ಮಾಡ್ತಾ ಇಲ್ಲ. ಬಟ್ ಹಬ್ಬ ಅಂತ ಅಂದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕುಣಿತ ನೋಡೋಕೆ ಹೋಗ್ತೀವಿ ಅನ್ನೋ ಒಂದು ದೇವಸ್ಥಾನ ಒಳಗಡೆ ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋಗ್ತೀವಂತ. ಮಾಮೂಲಿ ಹಬ್ಬದ ಕ್ಲೀನ್ ಹೇಗಿರುತ್ತೆ ಅದೇ ಥರ ನಾನು ಮಾಡ್ತೀನಿ. ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕಲ್ವ. ಈಗ ಪೂಜೆ ಕೊಡಲ್ಲ ಅಂತ ಹೇಳಿ ನಾವೇನು ಊಟ ಬಿಟ್ಬಿಡಲ್ಲ, ತಿನ್ನೋದಿಲ್ಲ, ಆ ಥರ ಎಲ್ಲ ಮಾಡೋದಿಲ್ಲ. ಅದಕ್ಕೋಸ್ಕರ ನನಗೆ ಸಮಾಧಾನ ಆಗಲೇಬೇಕು. ನಾನು ಮೊದಲು ಯಾವ ರೀತಿ ಹಬ್ಬ ಮಾಡ್ತೀನಿ ಅದೇ ರೀತಿ ನಾನು ಹಬ್ಬದ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಮನೆ ಕ್ಲೀನಾಗಿದ್ದು ಇದ್ದಂಗೂ ಇರುತ್ತೆ, ಆ ಮನಸ್ಸಿಗೆ ನೆಮ್ಮದಿನೂ ಕೂಡ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು. ನನಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗಿನ್ನೆಲ್ಲ ಆಲ್ಮೋಸ್ಟ್ ಬೇಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಅಡುಗೆ ಮನೆ ಪ್ರತಿಯೊಂದೂ ಡ್ರಾಯೆಲ್ಲ ಬಿಚ್ಚಿ ತೊಳ್ದು ಅದನ್ನು ನೀಟಾಗಿ ಒರೆಸಿ ತ್ಯಾವ ಇಲ್ದೋದಂಗೆ ಅದನ್ನು ರೆಡಿ ಮಾಡ್ಕೊಳ್ಬೇಕು. ಅದರಲ್ಲೂ ನಿಧಾನಕ್ಕೆ ಬಿಚ್ಚಿ ನಿಧಾನಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅದಂತೂ ಮುಗಿದ್ರೆ ನಾನು ಎಲ್ಲ ಕೆಲಸ ಮುಗ್ದಂಗೆ. ಆಲ್ಮೋಸ್ಟ್ ಎಲ್ಲ ರೂಮ್ಗಳೆಲ್ಲನೂ ಬೆಡ್ಶೀಟೆಲ್ಲನೂ ಒಗೆಯಕ್ಕೆ ಹಾಕಬೇಕು. ಆಲ್ಮೋಸ್ಟು ಎಲ್ಲನೂ ಪ್ರತಿಯೊಂದನ್ನು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೆ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ನನಗೆ ಇನ್ನೆಲ್ಲನೂ ರೆಡಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟು ನಾನು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಕ್ಕೋಸ್ಕರ ನಾನು ಎಲ್ಲನೂ ಆಲ್ಮೋಸ್ಟ್ ರಗ್ಗಳು ಬೆಡ್ಶೀಟ್ಗಳೆಲ್ಲನೂ ಒಂದು ಕಡೆ ಹಾಕ್ಬಿಟ್ಟು ಮತ್ತೆಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಉನಿಯೋ ಗಂಟ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅಡುಗೆ ಮನೆ ಎಲ್ಲನೂ ಫಸ್ಟ್ ಎಲ್ಲ ಡ್ರಾಯೆಲ್ಲನ್ನು ಬಿಚ್ಚಿ ನೀಟಾಗಿ ಎಲ್ಲನೂ ರೆಡಿ ಮಾಡಿಕೊಂಡು, ಈಗ ಫಸ್ಟು ಹಾಲನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ನಾನು ಅಡುಗೆ ಮನೆ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋಣ ಅಂದರೆ ಅಡುಗೆ ಮನೆ ಎಲ್ಲ ಪಾತ್ರೆ ಜೋಡಿಸಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಹಬ್ಬದ ಸೀಸನಲ್ಲಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ನಾನು ಒಂದು ಅಂದರೆ ಒಂದು ವೀಕ್ ಅಂತಲೇ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಬ್ಬ ಅಂತ ಏನಾದರೂ ಮಾಡಿದ್ರೆ. ಬಟ್ ನಾವೇನು ಹಬ್ಬ ಎಲ್ಲ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯ ಎಕ್ಸಾಮು ಮಕ್ಕಳಿಗೆ ಓದಿಸ್ಬೇಕು. ನೋಡ್ತಾ ಇರ್ಬೋದು, ಈ ಕಾಲೊರೆಸೋ ಮ್ಯಾಟ್ಗಳಾಗಿರ್ಬೋದು ಮತ್ತು ನನ್ನ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ನಾನು ಅಂದರೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಕಾಲೊರೆಸೋ ಮ್ಯಾಟ್ಗಳು ಮತ್ತು ಹೇರ್ ಕಟ್ ಮಾಡಿಸ್ಕೊಂಡು ಬಂದಿರೋದೆಲ್ಲನೂ ಅವರು ಹಸ್ಬೆಂಡು ಮಕ್ಕಳೆಲ್ಲ ಅದೆಲ್ಲನೂ ನಾನು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಕೈಲೇ ಒಗ್ದಾಕ್ತೀನಿ. ಅದರಲ್ಲೂ ನನ್ನ ಮಗಳಂತೂ ಸ್ಕೂಲ್ ಯೂನಿಫಾರ್ಮ್ನ ವಾಷಿಂಗ್ ಮಿಷಿನ್ಗೆ ಹಾಕಲೇಬೇಡ, ಕೊಳೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಸರಿ ಅಂತ ಹೇಳಿಬಿಟ್ಟು ನಾನು ಕೈಲೇ ಒಗ್ದಾಕ್ತೀನಿ. ಇನ್ನು ಬೆಡ್ಶೀಟ್ಗಳು ದಿಂಬನ ಕವರೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದು ಒಂದು ರೌಂಡ್ ಮುಗಿಯಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದೆ. ತೋರಿಸ್ತೀನಿ ನಿಮಗೆ ಯಾವ ರೀತಿ ಜೋಡಿಸಿದ್ದೀನಿ, ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟು ತುಳಿದಾಡ್ತಾ ಇರ್ತೀನಲ್ಲ ಅಂತ ಹೇಳಿ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟು ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಪ್ರತಿ ಒಂದು ಹಬ್ಬದಲ್ಲೂ ಕೂಡ ಮಹಿಳೆಯರಿಗೆ ಒಂದು ಟೆನ್ಷನ್ ಅಂದರೆ ಹಬ್ಬ ಬಂದರೆ ಸಾಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಯಾಕೆಂದರೆ ಸಿಸ್ಟಮ್ ಮಾಡಲೇಬೇಕಲ್ವ, ಹಿರಿಕರು ಮಾಡಿರೋ ಪದ್ಧತಿನ ನಾವು ಮಾಡಲೇಬೇಕು. ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಾಯಿತು. ಈಗ ನಾನು ಅಡುಗೆ ಮನೆ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ. ನನಗೆ ಡ್ರಾಯ್ ಒಂದು ನಟ್ ಕಳೆದೋಗ್ಬಿಟ್ರೆ ಮತ್ತೆ ಹಾಕೋಕ್ಕಾಗಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ಇಲ್ದೋದಾಗೆ ನಾನು ಮಾಡ್ಕೊಳ್ತೀನಿ. ಯಾಕಂದರೆ ಯಾವಾಗಲೂ ಬಿಚ್ಚಿದ್ರೆ ಬೈತಾ ಇರ್ತಾರೆ. ಯಾವಾಗಲೂ ಅಡುಗೆ ಮನೆನ ಡೋರನ್ನ ತೆಗ್ದು ರೆಡಿ ಮಾಡಿ ನೀನು ಹಾಕಿ ಒಂದೊಂದಾಗಿ ಮುರಿದು ಸುಮಾರು ಒಂದು ಸತಿ ಸಟ್ಟು ಮುರಿದೋದ್ರೆ ಅದು ಒಂದು 4,000 5,000 ಆಗುತ್ತೆ. ಅದಕ್ಕೆ ಅವ್ರು ಇಲ್ದೋದಾಗೆ ಬಿಚ್ಚಿ ಅದನ್ನು ಹಾಕಿ ಮತ್ತೆ ರಿಕವರಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಆಯಿತು. ಎಲ್ಲ ಮನೆ ಕೂಡ ಒರೆಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಂದರೆ ದೇವ್ರ ಮನೆ ಸಾಮಾನಾಗಿರ್ಬೋದು, ಒಂದು ಸ್ವಲ್ಪ ಹಿತ್ತಾಳೆ ಪಾತ್ರೆಗಳಿದೆ,
ಅವೆಲ್ಲನೂ ಬೆಳಗ್ಗೆ ನಾನು ರೆಡಿ ಮಾಡಿಕೊಂಡು ನನ್ನ ಕೆಲಸಗಳೆಲ್ಲ ಮುಗಿತೆ. ಇನ್ನೊಂದು ಸೈಡ್ ಮೊದಲೇ ಹೇಳ್ದಂಗೆ ನಾನು ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕಿದ್ದೀನಿ. ಅದು ಕೂಡ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಅದನ್ನು ಕೂಡ ಒಣಗಿ ಹಾಕ್ಬಿಡೋಷ್ಟರಲ್ಲಿ ನಾನು ದೀಪ ಎಲ್ಲನೂ ನೋಡ್ತಾ ಇರ್ಬೋದು, ಹಿತ್ತಾಳೆ ಪಾತ್ರೆಗಳೆಲ್ಲ ಮಡಗಿದ್ದೀನಿ. ಅವೆಲ್ಲನೂ ಬೆಳಗಿ ರೆಡಿ ಮಾಡಬೇಕು. ನನಗೆ ಇದೊಂದು ಹಿತ್ತಾಳೆ ಪಾತ್ರೆ ಅದೊಂದು ಬೆಳಗಕ್ಕೆ ಕಷ್ಟ ಆಗುತ್ತೆ. ಏಕೆಂದರೆ ಅದು ಉಜ್ಜಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಅದು ಉಜ್ಜೋ ಗಂಟೆ ಸಾಕಾಗ್ಬಿಡುತ್ತೆ ನನಗೆ. ಹಾಗೆ ಮನೆ ಒರೆಸಿ ಎಲ್ಲ ಇದು ಮಾಡೋದು, ಬಟ್ಟೆ ಎಲ್ಲ ವಾಶ್ ಆದಮೇಲೆ ನಾನು ಬಟ್ಟೆ ಒಣ ಹಾಕ್ಬಿಟ್ಟು ಬರೋಕ್ಕೆ ಹೋದೆ. ಒಂದು ಸ್ವಲ್ಪ ಬಟ್ಟೆ ಎಲ್ಲ ತ್ಯಾವ ಆಗೋಗಿತ್ತು ಅಂತ ಹೇಳಿ ಮತ್ತೆ ನಾನು ನೈಟಿ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನಾನಕ್ಕೆ ಹೋಗಬೇಕಿತ್ತು. ಹಾಗೆ ಅದೆಲ್ಲ ಫುಲ್ ತ್ಯಾವ ಆಗೋಗಿತ್ತು. ನನಗೆ ಸಿಕ್ಕಾಪಟ್ಟೆ ನೀರಲ್ಲಿ ನಿಂತ್ಕೊಂಡ್ರೆ ಮೈಲಿ ಒಂದು ಸ್ವಲ್ಪ ಅಲರ್ಜಿ ಥರ ಆಗುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಮತ್ತೊಂದು ನೈಟಿ ಚೇಂಜ್ ಮಾಡ್ಕೊಂಡು ಈಗ ನಾನು ಮತ್ತೆ ನನ್ನ ಪಾತ್ರೆಗಳು ಅಂದರೆ ಡೆಕೋರೇಷನ್ ಐಟಮ್ಗಳನ್ನು ಬೆಳಿಕೊಳ್ತಾ ಇದ್ದೀನಿ. ಅಂದರೆ ಹಿತ್ತಾಳೆ ಐಟಮ್ಗಳು ಬೆಳಗದೆ ಒಂದು ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಡುತ್ತೆ. ವಾರದಲ್ಲಿ 3 ವೀಕ್ ಅದನ್ನು ಬೆಳಗಲೇಬೇಕು. ಸೋಮವಾರ ಇಲ್ಲ ಅಂದರೆ ಬುಧವಾರ, ಶುಕ್ರವಾರ ಈ ರೀತಿ ಏನಾದರೂ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಅದನ್ನು ಬ್ಲ್ಯಾಕ್ ಆಗಿಬಿಡುತ್ತೆ ಹಿತ್ತಾಳೆದು. ಸಿಕ್ಕಾಪಟ್ಟೆ ಅದು ನಿಧಾನಕ್ಕೆ ಬೆಳಬೇಕು. ನಾನು ತುಂಬ ತೂಕ ಇರೋದು ಬೇರೆ ತಂದುಬಿಟ್ಟಿದ್ದೀನಿ. ಅದೇನಾಗುತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದನ್ನು ನಾನು ಬೆಳಗೋ ಗಂಟೆ ನನಗೊಂಥರ ಬೇಜಾರಾಗ್ಬಿಡುತ್ತೆ. ನಿಧಾನಕ್ಕೆ ಬೆಳಗಬೇಕು. ಆನೆದೆಲ್ಲ ಡಿಸೈನ್ ಇದೆ, ಅದಕ್ಕೋಸ್ಕರ ಇದನ್ನು ನಾನು ಊಟ ಅಂದರೆ ಸೋಫಾ ಸೆಟ್ಟದು ಮುಂದೆಗಡೆ ಏನಿದೆ ಅದು ಸ್ಟೂಲು, ಅಲ್ಲಿ ನಾನು ಈ ಡೆಕೋರೇಷನ್ ಐಟಮ್ ಮಡಗ್ತೀನಿ. ನನಗೆ ಇದೊಂಥರ ಡೆಕೋರೇಷನ್ ಐಟಮ್ ಮಡಗೋಕ್ಕೆ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಇನ್ನೂ ತುಂಬ ಆಲ್ಟ್ರೇಷನ್ ಇದೆ ಮನೆ ಇದಕ್ಕೆ ಮಾಡಬೇಕು ಅನ್ನೋದು. ಬಟ್ ನಮ್ಮ ಹಸ್ಬೆಂಡ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅವರು ಮನೇಲಿ ಏನೂ ಇರಬಾರ್ದು, ಕಾಲು ಇದ್ರೇ ಚೆಂದ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಸಮಾಧಾನ ಆಗೋ ಐಟಮ್ಗಳು ಅವ್ರಿಗೆ ಇಷ್ಟ ಆಗಬೇಕು ಆ ಥರ ಐಟಮ್ಗಳು ನೋಡಿಕೊಂಡು ನಾನು ಶಾಪಿಂಗ್ ಮಾಡ್ಕೊಂಡು ಬರೋದು. ಇದನ್ನು ಕೂಡ ಅಷ್ಟೇ ಬೇಡ ಅಂತ ಹೇಳ್ತಾಯಿದ್ರು, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊಂಡು ಬಂದೆ. ಇದ್ರ ವಿಡಿಯೋ ಆದರೆ ಆಲ್ಮೋಸ್ಟ್ ನಾನು ಹಾಕಿದ್ದೀನಿ ಎಷ್ಟಾಯಿತು ಏನಂತ ಹೇಳಿ. ಆಲ್ಮೋಸ್ಟ್ ಇದನ್ನು ದೀಪ ಅಂದರೆ ಈ ಕಡೆ ಡೆಕೋರೇಷನ್ ಐಟಮ್ ಎಲ್ಲ ಬೆಳಗಿ ಅದನ್ನು ಜೋಡಿಸಿ ಆದಮೇಲೆ ನನಗೆ ಸಮಾಧಾನ ಆಗುತ್ತೆ. ಅಂತೂ ಇಂತೂ ಫೈನಲ್ ಎಲ್ಲನೂ ನೀಟಾಗಿ ಬೆಳಗಿ ಎಲ್ಲ ರೆಡಿ ಮಾಡಿಕೊಂಡೆ. ಅಂತೂ ಇಂತೂ ಎಲ್ಲನೂ ಬೆಳಗ್ಗೆ ಎಲ್ಲ ಆದಮೇಲೆ ಈಗ ಡೆಕೋರೇಷನ್ ಐಟಮ್ ನೀಟಾಗಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ತರಬೇಕಾದ್ರೆ ಪ್ರೀತಿಯಿಂದ ಎಷ್ಟು ಆತುರದಿಂದ ತರ್ತೀವಿ ಪ್ರತಿಯೊಂದು ಸಾಮಾನು ಕೂಡ. ಬೆಳಗಬೇಕಾದ್ರೆ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ, ಅಯ್ಯೋ ಯಾಕಪ್ಪ ತಂದು ಅಂತ ಅನಿಸುತ್ತೆ. ಒಂದೊಂದು ಸತಿ ನನಗೂ ಅನಿಸಿದೆ, ಆದರೆ ಕಾಮನಾಗಿ ಎಲ್ಲರಿಗೂ ಅನಿಸೋ ಥರ ನನಗೂ ಅನಿಸಿದೆ. ಬಟ್ ನನಗೆ ಮನೆ ಕೆಲಸ ಮಾಡಬೇಕಾದ್ರೆ ನನಗೆ ಆ ಥರ ಏನೂ ಅನಿಸಲ್ಲ. ಪ್ರೀತಿಯಿಂದನೇ ನಾನು ಮನೆ ಕೆಲಸ ಮಾಡ್ತೀನಿ. ಅದೇನು ಮನೆ ಕೆಲಸ ಮಾಡೋದ್ರಲ್ಲಿ ಇರೋ ಖುಷಿ ನನಗೆ ಯಾವುದ್ರಲ್ಲೂ ಇರಲ್ಲ. ಮನೆ ಯಾವಾಗಲೂ ನೀಟಾಗಿರಬೇಕು, ಡೆಕೋರೇಷನ್ ಐಟಮ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಫೈನಲಿ ಅಂತಿಂದೆಲ್ಲ ಮಡಗಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆದೆ. ನಾನು ಇದು ಶುಕ್ರವಾರ ಮತ್ತು ಗುರುವಾರದ ವೀಡಿಯೋನು ಕೂಡ ಎಡಿಟ್ ಮಾಡಿ ಅಂದರೆ ಜೊತೆಗೆ ಜೈಂಟ್ ಮಾಡಿ ಹಾಕಿದ್ದೀನಿ. ನಾನು ಮನೆ ಕ್ಲೀನಿಂಗ್ ಎಲ್ಲ ನಾನು ಯುಗಾದಿ ಮನೆ ಕ್ಲೀನಿಂಗು ಮತ್ತು ಮಾರಿ ಹಬ್ಬಕ್ಕೂ ಮತ್ತು ಯುಗಾದಿ ಹಬ್ಬಕ್ಕೂ ಎರಡಕ್ಕೂ ನಾನು ಒಟ್ಟಿಗೆ ಮನೆ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಗುರುವಾರದಿಂದ ಅದಕ್ಕೋಸ್ಕರನೇ ಗುರುವಾರದಿಂದನೇ ಕೆಲಸ ಸ್ಟಾರ್ಟ್ ಮಾಡಿದೆ. ಏಕೆಂದರೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಮಧ್ಯೆ ನಾನು ಓದಿಸ್ಬೇಕು, ಅವ್ರಿಗೆ ರಿವಿಷನ್ ಮಾಡಿಸ್ಬೇಕು. ಅದರಿಂದ ನಾನು ಗುರುವಾರದಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯೆ ಒಂದೊಂದು ಸ್ವಲ್ಪ ಶೋಕೇಸ್ ಎಲ್ಲನೂ ಒರೆಸಿ ರೆಡಿ ಮಾಡ್ಕೊಂಡಿದ್ದೆ. ಮಧ್ಯೆ ಎಲ್ಲನೂ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲ ಕೆಲಸನೂ ಒಬ್ಬಳೇ ಮಾಡೋದ್ರಿಂದ ಈಗ ಈ ಟೈಮಲ್ಲಿ ಮಕ್ಕಳನ್ನ ಕೇಳೋಕ್ಕಾಗಲ್ಲ. ಅವರು ಕೆಲಸ ಅಂದರೂ ಓದ್ತಾ ಇರ್ತಾರೆ, ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಅವರು ನಾವು ಕೇಳೋಕ್ಕಾಗಲ್ಲ. ನನಗೆ ಅವ್ರು ಓದ್ಕೊಂಡ್ರೆ ಸಾಕು, ನನಗೆ ಟೆನ್ಷನ್ ಕೊಡ್ದೋದ್ರೇ ಸಾಕು ಅಂತ ಹೇಳಿ ನಾನು 2 ಡೇಸಿಂದನೇ ಮನೆ ಕ್ಲೀನಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಯುಗಾದಿ ಹಬ್ಬಕ್ಕೂ ಬೇಗ ಆಗುತ್ತೆ, ಯುಗಾದಿ ಹಬ್ಬಕ್ಕೂ ಆಗುತ್ತೆ, ಮಾರಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ಪ್ರತಿಯೊಂದೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಮತ್ತೆ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಏನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಮಾಮೂಲಿ ಅವಾಗ ಬೆಡ್ಶೀಟ್ಗಳು ಮತ್ತು ಹಾಸಿಗೆ ಕವರೆಲ್ಲನೂ ಒಗಿತೀನಿ. ಬೆಡ್ಶೀಟ್ ಎಲ್ಲ ಏನು ಒಗೆಯೋಕ್ಕೆ ಹೋಗಲ್ಲ. ಬರೀ ಹಾಸಿಗೆ ಕವರ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಮ್ಯಾಟ್ಗಳನ್ನು ಚೇಂಜ್ ಮಾಡಿಕೊಂಡು ಮಾಮೂಲಿ ಮನೆ ಕ್ಲೀನ್ ಮಾಡ್ಕೊಳ್ತೀನಿ, ಮನೆಯೆಲ್ಲ ಒರೆಸ್ಕೊಳ್ತೀನಿ ಅಷ್ಟೇ. ಅದಕ್ಕೆ ಬೇಗನೆ ಸ್ನಾನ ಮಾಡಿಕೊಂಡು ಸಾಟರ್ಡೆ ಎಲ್ಲನೂ ಊರಿಗೆ ಹೋಗಬೇಕು ಭಾನುವಾರ ಅಂತ ಹೇಳಿ. ಮಾರಿ ಹಬ್ಬ ಭಾನುವಾರದಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಶನಿವಾರನೆಲ್ಲ ಮತ್ತೆ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆಗಿ ದೀಪ ಎಲ್ಲ ರೆಡಿ ಮಾಡಿ ನೋಡ್ತಾ ಇರ್ಬೋದು, ರೆಡಿ ಮಾಡಿ ಬಿಟ್ಕೊಂಡ್ಬಿಡ್ತೀನಿ. ಭಾನುವಾರ ಹೊತ್ತಂತೆ ಎದ್ದು ಸ್ನಾನ ಮಾಡಿಕೊಂಡು ಬಾಗಿಲೆಲ್ಲ ತೊಳ್ದು ಮನೆಯೆಲ್ಲ ಒರೆಸಿ ದೀಪಕ್ಕೆಲ್ಲ ಅಂದರೆ ಅಷ್ಟೇ ಕುಂಕುಮ ಎಲ್ಲ ಇಕ್ಕಿರ್ತೀನಲ್ಲ, ಹೂವು ಅಲಂಕಾರ ಮಾಡಿ ಅಂದರೆ ಅದರಲ್ಲೇ ನನಗೆ ಲೇಟ್ ಆಗಿಬಿಡುತ್ತೆ ಸಿಕ್ಕಾಬಿಟ್ಟೆ. ರೆಡಿ ಮಾಡೋದ್ರಲ್ಲೇ ದೇವ್ರ ಮನೆ ಮಿನಿಮಮ್ ನನಗೆ 1 ಅವರ್ ಆದ್ರೂ ಬೇಕೇ ಬೇಕು ನಂಗೆ ರೆಡಿ ಮಾಡೋ ಗಂಟ. ಇನ್ನೂ ಲೇಟ್ ಆಗುತ್ತೇನೋ, ನನ್ನ ಮಿನಿಮಮ್ ಒಂದು ಟೈಮ್ 1 ಅವರ್ ಮೇಲಾಗುತ್ತೆ ಅಂತ ಅಂದ್ಕೊಂಡು ನನಗೆ ಲೇಟ್ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ ಅಂತೇಳಿ ನಾನು ಸ್ಯಾಟರ್ಡೇನೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ.
ನೋಡ್ತಾ ಇರ್ಬೋದು. ಮನೆ ಕೆಲಸ ಅಂತ ಹೇಳಿದರೆ ಹಬ್ಬಗಳು ಅಂತಂದರೆ ಹೆಣ್ಮಕ್ಳಿಗೆ ಕೆಲಸ ಇದ್ದೇ ಇರುತ್ತೆ. ಎಷ್ಟಿದ್ರೂ ಕೆಲಸ ಮುಗಿಯೋದೇ ಇಲ್ಲ. ಇದು ನನ್ನ ಮಾರಿ ಹಬ್ಬ ಮತ್ತು ಯುಗಾದಿ ಹಬ್ಬದ ಕ್ಲೀನಿಂಗ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ಲವ್ ಯು ಆಲ್.